ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ರಾಂಗ್ ರಾಂಗ್ ರೌಡಿಸಂ. ನಾನು ಕೀರ್ತಿಶ್ರೀ. ಬೆಂಗಳೂರಿನ ಜನ ವೀಕೆಂಡ್ ಮೋಜು ಮಸ್ತಿ ಮುಗಿಸಿ ಸೋಮವಾರ ಎಂದಿನಂತೆ ಕಚೇರಿಗಳಿಗೆ ಹೋಗ್ತಿದ್ರು. ಸಾಮಾನ್ಯ ದಿನಗಳಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಹೇಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಅದರಲ್ಲೂ ಬೆಂಗಳೂರಿನ ಬಳ್ಳಾರಿ ರೋಡ್ ಅಥವಾ ಏರ್ಪೋರ್ಟ್ ರೋಡ್ ಮೇಕ್ರಿ ಸರ್ಕಲ್ ಬಳಿ ಟ್ರಾಫಿಕ್ ಜಾಮ್ ಇಂದ ಜನ ಹೈರಾಣಾಗ್ತಾರೆ. ಅಂಥದ್ರಲ್ಲಿ ಪೀಕ್ ಅವರ್ನಲ್ಲಿ ಹುಚ್ಚಾಟ ಮೆರೆದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಬೆಂಗಳೂರು ಸಾಕ್ಷಿಯಾಗಿದೆ. ಏನದು ಸಾಕ್ಷಿ ಅಂತ ಈ ಸ್ಟೋರಿ ನೋಡಿ. ಕ್ಯಾಬ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡ್ತಿರೋ ವ್ಯಕ್ತಿ, ಅವನನ್ನ ಕೆಳಗಿಳಿಸೋಕೆ ಪ್ರಯತ್ನ ಪಡ್ತಿರೋ ಕ್ಯಾಬ್ ಚಾಲಕ, ಟ್ರಾಫಿಕ್ ಪೊಲೀಸರು, ವಾಹನ ಸವಾರರು ಸಿಕ್ಕಿ ಹಾಕಿಕೊಂಡು ವ್ಯಕ್ತಿಗೆ ಥಳಿಸಲು ಮುಂದಾದ ಕೆಲವರು, ಪೊಲೀಸರಿಂದಲೂ ತಪ್ಪಿಸಿಕೊಂಡು ಹೋಗ್ತಿರೋ ವ್ಯಕ್ತಿ, ತಪ್ಪಿಸಿಕೊಂಡು ಹೋಗ್ತಿದ್ದವನ ಕೈಕಾಲು ಕಟ್ಟಿ ಹಾಕ್ತಿರೋದು. ಹೀಗೆ ಕಟ್ಟಿ ಹಾಕಿದ ವ್ಯಕ್ತಿಯನ್ನ ಹೊಯ್ಸಳ ವಾಹನದಲ್ಲಿ ಕೊಂಡೊಯ್ದ ಪೊಲೀಸರು. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಮೇಕ್ರಿ ಸರ್ಕಲ್ ಬಳಿ. ಇದಕ್ಕೆ ಕಾರಣ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ವ್ಯಕ್ತಿಯ ಹುಚ್ಚಾಟ. ಮೈಸೂರಿನಿಂದ ಏರ್ಪೋರ್ಟ್ಗೆ ಹೊರಟಿದ್ದವನ ಹುಚ್ಚಾಟ. ಟ್ರಾಫಿಕ್ ಜಾಮ್ ಆಗಿದ್ದಕ್ಕೆ ಕ್ಯಾಬ್ ಡ್ರೈವರ್ ಮೇಲೆ ಹಲ್ಲೆ. ಬೆಂಗಳೂರು ಅಂದ್ರೆ ಟ್ರಾಫಿಕ್ ಜಾಮ್ಗೆ ಹೆಸರುವಾಸಿಯಾಗಿರೋ ನಗರ. ರಸ್ತೆ ಅಗಲೀಕರಣ ಆಗಿದ್ರು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕಲು ಸಾಧ್ಯವಾಗಿಲ್ಲ. ಅದರಲ್ಲೂ ಸೋಮವಾರ ಬೆಳಗ್ಗೆ ಬೆಂಗಳೂರಿನ ಎಲ್ಲಾ ರಸ್ತೆಗಳಲ್ಲಿ ವಿಪರೀತವಾದ ವಾಹನ ದಟ್ಟಣೆ ಇರುತ್ತೆ. ಏರ್ಪೋರ್ಟ್ ರಸ್ತೆ ಅಥವಾ ಬಳ್ಳಾರಿ ರಸ್ತೆಯ ಕತೆ ಕೇಳುವಂತೆ ಇಲ್ಲ ಬಿಡಿ. ಅದರಲ್ಲೂ ಮೇಕ್ರಿ ಸರ್ಕಲ್ ದಾಟಬೇಕು ಅಂದ್ರೆ ಹರಸಾಹಸ ಪಡಬೇಕು. ಮೇಕ್ರಿ ಸರ್ಕಲ್ನಲ್ಲಿ ಸದಾ ಟ್ರಾಫಿಕ್ ಜಾಮ್ ಆಗುತ್ತೆ. ಇದೇ ರೀತಿ ಸೋಮವಾರ ಬೆಳಗ್ಗೆ ಕೂಡ ಮೇಕ್ರಿ ಸರ್ಕಲ್ ಬಳಿ ವಿಪರೀತ ಟ್ರಾಫಿಕ್ ಜಾಮ್ ಆಗಿತ್ತು. ಹೀಗೆ ಕಾರಿನ ಮೇಲೆ ಹತ್ತಿ ಹುಚ್ಚಾಟ ಮೆರೆದಿರೋ ವ್ಯಕ್ತಿಯ ಹೆಸರು ಸಂತೋಷ್. ಈ ಸಂತೋಷ್ ಮೈಸೂರಿನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಕ್ಯಾಬ್ ಮೂಲಕ ಪ್ರಯಾಣಿಸುತ್ತಿದ್ದ. ಮೈಸೂರಿನಿಂದ ಮೇಕ್ರಿ ಸರ್ಕಲ್ ವರೆಗೆ ಕ್ಯಾಬ್ನಲ್ಲಿ ಕುಟುಂಬದವರ ಜೊತೆ ಆರಾಮವಾಗಿ ಪ್ರಯಾಣಿಸಿದ್ದ. ಆದರೆ ಮೇಕ್ರಿ ಸರ್ಕಲ್ ಬಳಿ ವಿಪರೀತ ಟ್ರಾಫಿಕ್ ಜಾಮ್ನಿಂದ ಕೆರಳಿ ಕೆಂಡವಾಗಿ ಬಿಟ್ಟಿದ್ದ. ಬೇಗನೆ ಹೋಗುವಂತ ಡ್ರೈವರ್ಗೆ ಆವಾಜ್ ಹಾಕಿದ್ದಾನೆ. ಈ ವೇಳೆ ಡ್ರೈವರ್ ಟ್ರಾಫಿಕ್ ಜಾಮ್ ಆಗಿದೆ, ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ಅಂತ ಹೇಳಿದ್ದ. ಇದರಿಂದ ಇನ್ನಷ್ಟು ಕೆರಳಿದ ಸಂತೋಷ್ ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದ ಅಂತ ಚಾಲಕ ಆರೋಪಿಸಿದ್ದಾನೆ. ಚಾಲಕನಿಗೆ ಥಳಿಸುತ್ತಿದ್ದಂತೆ ಬಳಿಕ ರಸ್ತೆ ಪಕ್ಕ ನಿಂತ ಕ್ಯಾಬ್. ರಸ್ತೆ ಪಕ್ಕ ಚಾಲಕ ಕ್ಯಾಬ್ ನಿಲ್ಲಿಸುತ್ತಿದ್ದಂತೆ ಶುರು ಹುಚ್ಚಾಟ. ಯಾವಾಗ ಸಂತೋಷ ಬೇಗನೆ ಗಾಡಿ ಚಲಾಯಿಸಿಕೊಂಡು ಹೋಗುವಂತ ಹೇಳಿದ್ನು, ಆಗ ಚಾಲಕ ಸಾರ್ ಟ್ರಾಫಿಕ್ ಜಾಸ್ತಿ ಇದೆ ಅಂತ ಹೇಳಿದ್ದಾನೆ. ಇದರಿಂದ ಕೆರಳಿ ಕೆಂಡವಾದ ಸಂತೋಷ್ ಕ್ಯಾಬ್ ಚಾಲಕನಿಗೆ ಥಳಿಸಿದ್ದಾನೆ. ಯಾವಾಗ ಚಾಲಕನ ಮೇಲೆ ಹಲ್ಲೆ ಮಾಡಿದ್ನು, ಕ್ಯಾಬ್ ಚಾಲಕನಿಗೆ ದಿಕ್ಕೆ ತೋಚದಂತಾಯ್ತು. ತನ್ನ ಮೇಲೆ ಹಲ್ಲೆ ಮಾಡಿದ ಕಾರಣಕ್ಕೆ ಕ್ಯಾಬ್ ಚಾಲಕ ಗಾಡಿಯನ್ನ ರಸ್ತೆ ಪಕ್ಕಕ್ಕೆ ನಿಲ್ಲಿಸಿದ. ಯಾವಾಗ ರಸ್ತೆ ಚಾಲಕ ರಸ್ತೆ ಪಕ್ಕ ಕ್ಯಾಬ್ ನಿಲ್ಲಿಸಿದ್ನೋ ಅಲ್ಲಿಂದ ಸಂತೋಷನ ಹುಚ್ಚಾಟ ಶುರುವಾಗಿತ್ತು. एक
ಕೊನೆಗೂ ಸಂತೋಷನ ಹುಚ್ಚಾಟಕ್ಕೆ ಬ್ರೇಕ್ ಹಾಕಿದ ಕಾಕಿ. ಕೈಕಾಲು ಕಟ್ಟಿ ಹೊಯ್ಸಳದಲ್ಲಿ ಹೊತ್ತೊಯ್ದ ಪೊಲೀಸರು. ಸುಮಾರು ಅರ್ಧ ಗಂಟೆಗಳ ಕಾಲ ಸಂತೋಷನ ಹುಚ್ಚಾಟ ಕಂಡ ಪೊಲೀಸರು, ವಾಹನ ಸವಾರರು, ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ರು. ಮೊದಲೇ ಮೇಕ್ರಿ ಸರ್ಕಲ್ನಲ್ಲಿ ಹೇಳ ತೀರದಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ. ಈ ಸಂತೋಷ ಹುಚ್ಚಾಟ ಮೆರೆದ ಕಾರಣಕ್ಕೆ ಟ್ರಾಫಿಕ್ ಜಾಮ್ ಇನ್ನಷ್ಟು ಹೆಚ್ಚಾಗಿತ್ತು. ಸಂತೋಷನ ಹುಚ್ಚಾಟದಿಂದ ಜನರ ಸಂತೋಷವನ್ನೇ ಕಸಿದುಕೊಂಡು ಬಿಟ್ಟಿತ್ತು. ಟ್ರಾಫಿಕ್ ಪೊಲೀಸರು ಹರಸಾಹಸ ಪಟ್ಟು ಸಾರ್ವಜನಿಕರ ಸಹಾಯದಿಂದ ಸಂತೋಷನ ಹುಚ್ಚಾಟಕ್ಕೆ ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾದರು. ಕೊನೆಗೆ ಸ್ಥಳಕ್ಕೆ ಬಂದ ಸದಾಶಿವನಗರ ಠಾಣೆಯ ಹೊಯ್ಸಳ ಪೊಲೀಸರು ಸಂತೋಷನನ್ನ ಹೊತ್ತೊಯ್ದರು. 6 ತಿಂಗಳ ಹಿಂದೆ ಕೆಲಸ ಕಳೆದುಕೊಂಡಿದ್ದ ಸಂತೋಷ್ ದಾಂಪತ್ಯ ಜೀವನದಲ್ಲೂ ಸಮಸ್ಯೆ ಎದುರಿಸುತ್ತಿದ್ದ ವ್ಯಕ್ತಿ. ಮೂಲತಃ ಮೈಸೂರಿನವನಾದ ಸಂತೋಷ್ ಸೂಪರ್ ಮಾರ್ಕೆಟ್ ಒಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಂತೆ. ಸುಮಾರು 6 ತಿಂಗಳ ಹಿಂದೆ ಆತ ಕೆಲಸ ಕಳೆದುಕೊಂಡಿದ್ದ. ಜೊತೆಗೆ ದಾಂಪತ್ಯ ಜೀವನದಲ್ಲೂ ಸಮಸ್ಯೆ ಎದುರಿಸುತ್ತಿದ್ದ ಅಂತ ಗೊತ್ತಾಗಿದೆ. ಹೀಗಾಗಿ ಆತ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದ ಅಂತ ಹೇಳಲಾಗ್ತಿದೆ. ಒಂದೆಡೆ ಕೆಲಸ ಕಳೆದುಕೊಂಡು ಖಿನ್ನತೆಗೆ ಒಳಗಾಗಿದ್ದ ವ್ಯಕ್ತಿ, ಮತ್ತೊಂದೆಡೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಎದುರಿಸುತ್ತಿದ್ದ. ಇದರಿಂದ ಆತ ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಹುಚ್ಚಾಟ ಮೆರೆದಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹೀಗಾಗಿ ಪೊಲೀಸರು ಆತನಿಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸಿ ವರದಿ ಬಳಿಕ ಆತನ ವಿರುದ್ಧ ಪ್ರಕರಣ ದಾಖಲಿಸಬೇಕೇ ಬೇಡವೇ ಅಂತ ನಿರ್ಧರಿಸಲಿದ್ದಾರೆ. ಏರ್ಪೋರ್ಟ್ನಿಂದ ಬದರಿನಾಥಕ್ಕೆ ಹೋಗಬೇಕಿದ್ದ ವ್ಯಕ್ತಿ ಹುಚ್ಚಾಟ ಮೆರೆದು ಸದಾಶಿವನಗರ ಠಾಣೆ ಸೇರಿದ ಸಂತೋಷ್. ಎಲ್ಲವೂ ಅಂದುಕೊಂಡಂತೆಯಾಗಿದ್ದಿದ್ರೆ ಸಂತೋಷ್ ಆತನ ಕುಟುಂಬದ ಜೊತೆ ಬದರಿನಾಥಕ್ಕೆ ಹೋಗಬೇಕಿತ್ತು. ಹೀಗಾಗಿಯೇ ಮೈಸೂರಿನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಕ್ಯಾಬ್ ಬುಕ್ ಮಾಡಿದ್ರು. ಆದರೆ ಮೇಕ್ರಿ ಸರ್ಕಲ್ ಬಳಿ ಹುಚ್ಚಾಟ ಮೆರೆದ ಕಾರಣಕ್ಕೆ ಸದಾಶಿವನಗರ ಠಾಣೆ ಪಾಲಾಗಿದ್ದಾನೆ. ಈತನ ಮಾನಸಿಕ ಸ್ಥಿತಿಯ ಕುರಿತು ಪೊಲೀಸರಿಗೆ ಅನುಮಾನವಿದೆ. ಹೀಗಾಗಿ ಕೇಸ್ ದಾಖಲಿಸಿಕೊಳ್ಳಲು ಸಹ ಪೊಲೀಸರು ಹಿಂದೆ ಮುಂದೆ ನೋಡ್ತಿದ್ದಾರೆ. ಮೊದಲಿಗೆ ವ್ಯಕ್ತಿಯ ಮಾನಸಿಕ ಪರಿಸ್ಥಿತಿ ಕುರಿತು ವೈದ್ಯಕೀಯ ಪರೀಕ್ಷೆ ನಡೆಸಿ ಬಳಿಕ ಪ್ರಕರಣ ದಾಖಲಿಸಿಕೊಳ್ಳಲು ಪೊಲೀಸರು ನಿರ್ಧರಿಸಿದ್ದಾರೆ. ಬೆಂಗಳೂರಲ್ಲಿ ಸಂತೋಷನ ಹುಚ್ಚಾಟ ಕಂಡು ಜನ ಬೆಚ್ಚಿ ಬಿದ್ದಿದ್ರು. ಪೊಲೀಸರು ಸಾರ್ವಜನಿಕರ ಮನವೊಲಿಕೆಗೂ ಆತ ಬಗ್ಗಲಿಲ್ಲ. ಕೊನೆಗೆ ಹೇಗೋ ಮಾಡಿ ಅವನನ್ನ ಕಟ್ ಹಾಕಿ ಠಾಣೆಗೆ ಕರೆದೊಯ್ದ್ರು. ಇದು ಬೆಂಗಳೂರಿನ ಕತೆ. ಆತ ತುಮಕೂರಲ್ಲಿ ನಡೆದಿರೋ ಗಲಾಟೆಯೊಂದರಲ್ಲಿ ಒಬ್ಬ ಮೃತಪಟ್ಟಿದ್ರೆ ಇನ್ನೊಬ್ಬ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ.